ಗುರುವಾರ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಗಾಗಿ ಎಲ್ಲಾ ಪಕ್ಷಗಳು ಭರ್ಜರಿ ತಯಾರಿಯನ್ನ ನಡೆಸಿಕೊಳ್ತಾ ಇವೆ. ಎಲೆಕ್ಷನ್ ಗೆಲ್ಲೋಕೆ ಬಿಜೆಪಿ ಮತ್ತು ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಏನದು ಮಾಸ್ಟರ್ ಪ್ಲಾನ್ ಗಮನಿಸ್ತಾ ಹೋಗೋದಾದ್ರೆ, ಮೈತ್ರಿ ನಾಯಕರು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಎಲ್ಲಾ ಪ್ಲಾನ್ಗಳನ್ನು ಹಾಕಿಕೊಂಡಿದ್ದಾರೆ. ಮೂರನೇ ಅಭ್ಯರ್ಥಿ ಗೆಲ್ಲಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಸರತ್ತು ಜೋರಾಗಿ ನಡೆಸಿದ್ದಾರೆ. ಇಬ್ಬರು ಅಭ್ಯರ್ಥಿಗಳಿಗೆ ಬಿಜೆಪಿ ಮೊದಲ ಪ್ರಾಶಸ್ತ್ಯದ ಮತಗಳು ಹೋದ್ರೆ, ಬಿಜೆಪಿ ಅಭ್ಯರ್ಥಿಗಳಾದ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಇವರಿಗೆ ಮೊದಲ ಪ್ರಾಶಸ್ತ್ಯದ ಮತಗಳು ಹೋಗುತ್ತೆ. ಇಬ್ಬರ ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಗೆಲ್ಲಿಸೋಕು ಕೂಡ ತಂತ್ರವನ್ನ ರೂಪಿಸಲಾಗಿದೆ. ಎಲ್ಲಾ ಜೆಡಿಎಸ್ ಮತಗಳ ಜೊತೆ ಕಾಂಗ್ರೆಸ್ ವೋಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಅಸಮಾಧಾನಿತ ಶಾಸಕರನ್ನ ಸೆಳೆಯುವ ಪ್ರಯತ್ನ ಆಗ್ತಾ ಇದೆ. ಜಿಟಿ ದೇವೇಗೌಡ ಸೇರಿದಂತೆ ಇತರ ಶಾಸಕರು ಏನಿದ್ದಾರೆ ಅವರ ಮನವೊಲಿಕೆಗೂ ಕೂಡ ಚಿಂತನೆಯನ್ನು ನಡೆಸಲಾಗಿದೆ. ಗುರುವಾರ ಎಲೆಕ್ಷನ್ ಇರೋದು, ಈಗ ಚಿಂತನೆಯಲ್ಲಿದ್ದಾರೆ. ಭರ್ಜರಿ ಪ್ಲಾನ್ಗಳನ್ನು ಮೈತ್ರಿ ನಾಯಕರು ಹಾಕ್ಕೊಂಡಿದ್ದಾರೆ. ಕಾದ್ ನೋಡಬೇಕು ಮೈತ್ರಿ ರಣತಂತ್ರ ಹೇಗಿರುತ್ತೆ. ಮೂರೂ ಅಭ್ಯರ್ಥಿಗಳನ್ನು ಮೈತ್ರಿ ನಾಯಕರು ಗೆಲ್ಲಿಸ್ಕೊಳ್ತಾರ. ಮತಗಳ ಕೊರತೆ ಖಂಡಿತವಾಗ್ಲೂ ಮೂರನೇ ಅಭ್ಯರ್ಥಿಗೆ ಇದೆ. ಆದರೆ ಬೇರೆ ಪಕ್ಷದವರು ಅಂತ ಹೇಳಿದರೆ ಕಾಂಗ್ರೆಸ್ನ ಶಾಸಕರ ಮತಗಳು ಅಡ್ಡ ಮತದಾನವಾಗಿ ಜೆಡಿಎಸ್ನ ಅಭ್ಯರ್ಥಿಗೆ ಬರಬಹುದಾ, ಹೀಗೆ ಲೆಕ್ಕಾಚಾರಗಳು ಕೂಡ ಜೋರಾಗ್ತಾ ಇದೆ. ಮೂರನೇ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತ ಪ್ರಯತ್ನ ಇದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಪರಿಷತ್ನ ಎಲೆಕ್ಷನ್ ಇದೆಯಲ್ಲ ಪ್ರತಿಷ್ಠೆಯ ಪ್ರಶ್ನೆ. ಅವರು ಮುಖ್ಯಮಂತ್ರಿ ಆದ ಬಳಿಕ ನಡೀತಾ ಇರುವಂಥ ಎಲೆಕ್ಷನ್ ಆಗಿರುವಂಥ ಕಾರಣಕ್ಕಾಗಿ ಗೆಲ್ಲುವ ಅನಿವಾರ್ಯತೆ ಅವರಿಗೂ ಕೂಡ ಇದೆ. ಆದರೆ ಇಲ್ಲಿ ಇಬ್ಬರು ಅಭ್ಯರ್ಥಿಗಳಿಗೆ, ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಹಾಗೆಯೇ ಜೆಡಿಎಸ್ನ ಒಬ್ಬರು ಅಭ್ಯರ್ಥಿಗಳು, ಮೈತ್ರಿಯಿಂದ 3 ಅಭ್ಯರ್ಥಿಗಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮೊದಲ ಪ್ರಾಶಸ್ತ್ಯದ ಮತಗಳು ಹೋಗೋದು 2 ಅಭ್ಯರ್ಥಿಗಳಿಗೆ, ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಮತಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆವಾಗ ಜೆಡಿಎಸ್ ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದೆ, ವೆರಿ ಇಂಟ್ರೆಸ್ಟಿಂಗ್ ಇದು. ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ಸೆಳೆಯುವಂಥ ತಂತ್ರ ಕುಮಾರಸ್ವಾಮಿ ಅವರಿಂದ ಆಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಇದೆ. ಕಾದ್ ನೋಡಬೇಕಾಗುತ್ತೆ. ಅಡ್ಡ ಮತದಾನ ಏನಾದರೂ ಪರಿಷತ್ನಲ್ಲಿ ಆಗಬಹುದಾ, ಹೈಡ್ರಾಮಕ್ಕೆ ಪರಿಷತ್ನ ಚುನಾವಣೆ ಸಾಕ್ಷಿ ಆಗಬಹುದಾ ಅಂತೇಳಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ಪರಿಷತ್ ಚುನಾವಣೆಗಾಗಿ ಮೈತ್ರಿ ನಾಯಕರು ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಇತ್ತ ಮೂರನೇ ಅಭ್ಯರ್ಥಿಗೆ ಮತಗಳ ಕೊರತೆ ಆಗತ್ತೆ. ಇಲ್ಲೊಂದು ಕಡೆಯಲ್ಲಿ ಈ ಮೈತ್ರಿ ನಾಯಕರಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ. ಅವರ ಮನವೊಲಿಕೆ ಹೇಗಾಗುತ್ತೆ, ಈ 3 ಅಭ್ಯರ್ಥಿಗಳ ಗೆಲುವಿಗೆ ಮೈತ್ರಿ ನಾಯಕರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಇಲ್ಲಿಗ ಪ್ರಮುಖವಾಗಿ ಒಂದು ವಿಚಾರ ಅಂತ ಹೇಳಿದ್ರೆ, ಈಗ ಜೆಡಿಎಸ್ ಅಥವಾ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೋಸ್ಕರ ಕಸರತ್ತು ಮಾಡ್ತಾ ಇದೆ. 2 ಅಭ್ಯರ್ಥಿ ಕ್ಲಿಯರ್ ಆಗುತ್ತೆ, ರಘು ಕೌಟಿಲ್ಯ, ಲಿಂಗರಾಜ್ ಪಾಟೀಲ್ ಇಬ್ರು ಕೂಡ ಬಿಜೆಪಿ ಅಭ್ಯರ್ಥಿಗಳು, ಅವ್ರು ಕ್ಲಿಯರ್ ಆಗುತ್ತೆ. ಆದ್ರೆ ಮೈತ್ರಿಕೂಟದಿಂದ ಮೂರನೇ ಅಭ್ಯರ್ಥಿಯನ್ನು ಹಾಕಲಾಗಿದೆ. ಮೂರನೇ ಅಭ್ಯರ್ಥಿಗೆ ಬಿಜೆಪಿ ಎಲ್ಲಾ ಮತಗಳು ಕೂಡ ವರ್ಗಾವಣೆ ಆಗುತ್ತೆ. ಅದೇ ರೀತಿಯಾಗಿ ಜೆಡಿಎಸ್ ನ ಮತಗಳು ವರ್ಗಾವಣೆ ಆಗುತ್ತೆ. ಆದ್ರೆ ಇನ್ನೂ ಕೂಡ ಒಂದಿಷ್ಟು ಮತಗಳ ಕೊರತೆ ಆಗುತ್ತೆ. ಈ ಮತಗಳ ಕೊರತೆಯನ್ನು ನೀಗಿಸಲಿಕ್ಕೆ ಒಂದಿಷ್ಟು ಪ್ರಯತ್ನಗಳು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿಲ್ಲ. ಸಿದ್ದರಾಮಯ್ಯ ಅವರನ್ನ ಸಿಎಂ ಹುದ್ದೆ ನಿಲ್ಲಿಸಲಾಗಿದೆ, ಅಲ್ಲಿ ಇಷ್ಟು ಅಸಮಾಧಾನಗಳಿದೆ. ಅದೇ ರೀತಿ ಒಂದು ಜನ ಸಚಿವ ಸ್ಥಾನ ಸಿಗೋದಿಲ್ಲ, ಹೀಗಾಗಿ ಅವರು ಅತೃಪ್ತಿ ಕೂಡ ಇದೆ. ಹೀಗಾಗಿ ಅವರು ಅತೃಪ್ತಿ ಇರೋದ್ರಿಂದ ಇಲ್ಲಿ ಆ ಅತೃಪ್ತಿಯನ್ನು ಬಳಸಿಕೊಂಡು ಇಲ್ಲಿ ಮತ್ತೆ ಪುನಃ ಈಗ ಈ ಒಂದು ಅತೃಪ್ತಿಯನ್ನು ಬಳಸಿಕೊಂಡ್ರೆ ಆತ್ಮಸಾಕ್ಷಿ ಮತಗಳು ಇತ್ತ ಕಡೆ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಕೂಟ ವಾಲಬಹುದು. ಈ ಲೆಕ್ಕಾಚಾರಗಳು ಹಾಕೊಂಡು ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರು ಕಣಕ್ಕಿಳಿದಿದ್ದಾರೆ. ಈ ಮೂಲಕವಾಗಿ ಕುಮಾರಸ್ವಾಮಿ ಸೇರಿದಂತೆ ಹಲವಾರು ನಾಯಕರುಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯತ್ನದ ಭಾಗವಾಗಿ ಈಗ ಕಾಂಗ್ರೆಸ್ನಿಂದ ಎಲ್ಲ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆನೆ ಒಂದಿಷ್ಟು ಜನರನ್ನ ಸಂಪರ್ಕ ಮಾಡಿ ಈ ಒಂದು ಅಭ್ಯರ್ಥಿಗಳ ಗೆಲ್ಲಿಕ್ಕೆ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸಚಿವ ಸಂಪುಟ ಹಂಚಿಕೆ ವೇಳೆಯಲ್ಲೂ ಕೂಡ ಒಂದು ಜನ ಕನ್ಯಾಗಿದೆ, ಪ್ರಾತಿನಿಧ್ಯನ ಕೊಟ್ಟಿಲ್ಲ ಅಂತ ಹೇಳಿ ಜಮೀರ್ ಸೇರಿದಂತೆ ಹಲವಾರು ಜನ ಮುನಿಸಿಕೊಂಡಿದ್ದಾರೆ. ಈ ಲಾಭವನ್ನ ಜೆಡಿಎಸ್ ಪಡ್ಕೊಂಡ್ರೆ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಅದೇ ರೀತಿಯ 2ನೇ ಪ್ರಾಶಸ್ತ್ಯ ಮತಗಳ ಆಧಾರದ ಮೇಲೂ ಕೂಡ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ತಂತ್ರಗಾರಿಕೆಯ ಮೇಲೆ ತಂತ್ರಗಾರಿಕೆಯನ್ನ ದಳಪತಿಗಳು ಅದೇ ರೀತಿಯಾಗಿ ಕಮಲ ಪಡೆ ನಾಯಕರುಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಎಸ್ ರೂಪೇಶ್, ಹಾಗೆ ಹೋಲ್ನಲ್ಲಿರಿ. ಇನ್ನೊಂದು ಕಡೆಯಲ್ಲಿ ಮೇಲ್ಮನೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಕಂಡು ಬರ್ತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದೇ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸವಾಲು. ಈಗ
ಈ ಸವಾಲನ್ನ ಕಾಂಗ್ರೆಸ್ ನಾಯಕರು ಹೇಗೆ ಎದುರಿಸ್ತಾರೆ ಸದ್ಯಕ್ಕಿರೋ ಪ್ರಶ್ನೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ತಂತ್ರ. ಎಲ್ಲ 138 ಕಾಂಗ್ರೆಸ್ನ ಶಾಸಕರು ಬಿಡದಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಇವತ್ತು ಮತ್ತು ನಾಳೆ ಶಾಸಕರನ್ನ ರೆಸಾರ್ಟ್ನಲ್ಲಿ ಇರಿಸೋಕೆ ನಿರ್ಧಾರವನ್ನ ಮಾಡಲಾಗಿದೆ. ಗುರುವಾರ ನೇರವಾಗಿ ಅವರನ್ನ ಕರ್ಕೊಂಡು ಬಂದು ಮತದಾನ ಮಾಡೋಕೆ ಚಿಂತನೆಯನ್ನು ನಡೆಸಲಾಗಿದೆ. 5ನೇ ಅಭ್ಯರ್ಥಿ ಗೆಲುವಿಗಾಗಿ 3-4 ಮತಗಳ ಕೊರತೆ ಇದೆ. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೂ 5-6 ಮತಗಳ ಕೊರತೆ ಇದೆ. ಹೀಗಾಗಿ ಪರಸ್ಪರ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಿಂದ. ಅಡ್ಡ ಮತದಾನದ ಭೀತಿ ಹಿನ್ನೆಲೆಯಲ್ಲಿ ಶಾಸಕರ ರಕ್ಷಣೆಗೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಬಿಡದಿಯಲ್ಲಿ ರೆಸಾರ್ಟ್ ಕೂಡ ಬುಕ್ ಮಾಡಲಾಗಿದೆ. ಇವತ್ತು ಮತ್ತು ನಾಳೆ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಇರ್ತಾರೆ. ಹಾಗೆಯೇ ಇಲ್ಲಿ ಅಸಮಾಧಾನಿತರು ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದಾರೆ. ಅವರಿಂದ ಎಲ್ಲಾದರೂ ಅಡ್ಡ ಮತದಾನ ಆಗಬಹುದಾ? ಹೀಗೆ ಲೆಕ್ಕಾಚಾರಗಳು ಕೂಡ ಜೋರಾಗ್ತಾ ಇವೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ರೆಸಾರ್ಟ್ನಲ್ಲಿ ಸಂಜೆ ಡಿಕೆಶಿ ಮೊದಲ ಸಿಎಲ್ಪಿ ಮೀಟಿಂಗ್ ಇದು. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರೆಸಾರ್ಟ್ನಲ್ಲಿ ಮೊದಲ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಪರಿಷತ್ನ 5ನೇ ಅಭ್ಯರ್ಥಿ ಆಪ್ತನ ಗೆಲುವಿಗೆ ಡಿಕೆಶಿ ರಣತಂತ್ರವನ್ನ ಹೂಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಶಾಸಕರಿಗೆ ಟಾಸ್ಕ್ ಕೊಡಲಾಗಿದೆ. ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಬಗ್ಗೆ ಶಾಸಕರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಕಾಂಗ್ರೆಸ್ ಶಾಸಕರಿಂದ ಅಡ್ಡ ಮತದಾನ ಆಗದಂತೆ ಎಚ್ಚರಿಕೆ ವಹಿಸುವ ಪ್ರಯತ್ನ ಇದು ಪಕ್ಷದ ವತಿಯಿಂದ. ಉಳಿದ 2 ಮತಗಳನ್ನ ಪಡೆಯೋಕೆ ಕಾಂಗ್ರೆಸ್ ನಾಯಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ಇತ್ತ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಒಂದಷ್ಟು ಅಡ್ಡ ಮತದಾನದ ಭೀತಿ ಅವರ ಪಾರ್ಟಿಗೂ ಕೂಡ ಇದೆ. ಇತ್ತ ಬಿಜೆಪಿಯಲ್ಲೂ ಅಸಮಾಧಾನಿತ ಶಾಸಕರಿದ್ದಾರೆ, ಜೆಡಿಎಸ್ನಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ. ಈ ಅಸಮಾಧಾನಿತ ಶಾಸಕರಿಂದ ಅಡ್ಡ ಮತದಾನ ಆಗಿ ಕಾಂಗ್ರೆಸ್ಗೆಲ್ಲಾದರೂ ನೆರವಾಗಬಹುದಾ? ಹೇಗೆ? ನಿಜ, ಯಾಕಂತ ಹೇಳಿದ್ರೆ ಈಗ ಒಟ್ಟಾರೆಯಾಗಿ 8 ಮತ್ತು 9ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ಆದರೆ ಈ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಈಗ ಸಂಖ್ಯಾಬಲ 2 ಪಕ್ಷಗಳಿಗೂ ಕೂಡ ಇಲ್ಲ. ಕ್ಲಿಯರ್ ಕಟ್ ಮೆಜಾರಿಟಿ ಕಾಂಗ್ರೆಸ್ಗೂ ಕೂಡ ಇಲ್ಲ, ಕ್ಲಿಯರ್ ಕಟ್ ಮೆಜಾರಿಟಿ ಬಿಜೆಪಿ ಕೂಡ ಇಲ್ಲ. ಹೀಗಾಗಿ ಏನೋ ತಂತ್ರಗಾರಿಕೆ ಮಾಡಿ ಗೆಲ್ಲಬೇಕಾಗುತ್ತೆ. ಹೀಗಾಗಿ ಅತ್ತ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ರೆ, ಕಾಂಗ್ರೆಸ್ಗೆ ಸಡ್ಡು ಹೊಡೆದು ಒಂದು ರೆಸಾರ್ಟ್ ರಾಜಕೀಯದ ಮೂಲಕವಾಗಿ ತಮ್ಮ ಶಾಸಕರನ್ನ ಕಾಯ್ದಿಟ್ಟುಕೊಳ್ಬೇಕು ಒಂದು ವಿಚಾರ, ಅದೇ ರೀತಿಯಾಗಿ ತಂತ್ರಗಾರಿಕೆ ಮಾಡಬೇಕು ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಇಲ್ಲಿ ಡಿಸ್ಕಸ್ ಆಗ್ತಾ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಗೆಲ್ಲಲಿಕ್ಕೆ ಹೆಚ್ಚು ಅವಕಾಶಗಳಿದೆ. ಯಾಕಂತ ಹೇಳಿದ್ರೆ ಅವ್ರಿಗೆ 2 ಮತಗಳ ಕೊರತೆ ಇದೆ. ಆ ಮತಗಳು ಬೇರೆ ಬೇರೆ ಕಡೆಯಿಂದ ಏನಾದ್ರು ಹಾಕ್ಸ್ಕೊಂಡು, ಯಾಕಂದ್ರೆ ಈಗ ಆತ್ಮಸಾಕ್ಷಿ ಮತಗಳ ನೆಪದಲ್ಲಿ ಎಲ್ಲರೂ ಕೂಡ ಮತಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಒಂದಿಷ್ಟು ಜನ ಬೇರೆ ಪಕ್ಷದವರನ್ನ ಸೆಳೆಯಲಿಕ್ಕೂ ಕೂಡ ಅವಕಾಶಗಳಿದೆ. ಆ ಸೆಳೆದ್ರೆ ಇಲ್ಲಿ ಅವಕಾಶ ಇರುತ್ತೆ. ಅದೇ ರೀತಿ ಬಿಜೆಪಿಯ ಭಿನ್ನಮತೀಯರಂತಲ್ಲಿ ಗುರುತಿಕೊಂಡಂತ ಎಸ್ ಟಿ ಸೋಮಶೇಖರ್ ಅವರು, ಅದೇ ರೀತಿಯಾಗಿ ಹೆಬ್ಬಾರ್ ಅವರು ಕೂಡ ಈಗ ಮತದಾನವನ್ನು ಮಾಡಬಹುದು, ಅದು ಕೂಡ ಕಾಂಗ್ರೆಸ್ ಪರವಾಗಿ ಮತದಾನ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಅದೇ ರೀತಿ ಸರ್ಕಾರ ಇರೋದ್ರಿಂದ ಒಂದು ಜನರನ್ನ ಸೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಯಾವುದೇ ಪಕ್ಷ ಚುನಾವಣೆ ಆದಾಗಲೂ ಕೂಡ, ಇಲ್ಲಿ ಪರಿಷತ್ ಚುನಾವಣೆ ಆದಾಗಲೂ ಕೂಡ ಅವರು ಸರ್ಕಾರ ಯಾರ್ದಿರುತ್ತೋ ಅವರಿಗೆ ಹೆಚ್ಚು ಫೇವರ್ ಆಗ್ತಾ ಹೋಗುತ್ತೆ. ಅದೇ ಅಸ್ತ್ರವನ್ನು ಬಳಸಿಕೊಂಡು ಅನುದಾನ ಬೇರೆ ಬೇರೆ ವಿಚಾರ ಇಟ್ಟುಕೊಂಡು ಒಂದಿಷ್ಟು ಶಾಸಕರ ಮನವನ್ನು ಗೆಲ್ಲಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದ್ರೆ ಪ್ರಯತ್ನ ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ವಿಚಾರ. ಅದಕ್ಕೆ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಆಪ್ತರನ್ನು ಕಣಕ್ಕಿಳಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಮೊದಲ ಚುನಾವಣೆ, ಯಾಕಂತ ಹೇಳಿದ್ರೆ ಈಗ ಅವರು ಅಧ್ಯಕ್ಷರಾದ ಮೇಲೆ ಡಿ ಕೆ ಶಿವಕುಮಾರ್ ಮೊದಲ ಚುನಾವಣೆ, ಅದು ಕೂಡ ಮೊದಲ ಪರಿಷತ್ ಚುನಾವಣೆ ಆಗಿರುವಂತ ಕಾರಣ ಗೆದ್ರೆ ಮತ್ತಷ್ಟು ಕಾನ್ಫಿಡೆನ್ಸ್ ಅನ್ನು ಬೂಸ್ಟ್ ಮಾಡುತ್ತೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅಗ್ನಿ ಪರೀಕ್ಷೆ ಕೂಡ ಇಲ್ಲಿ ಇರುತ್ತೆ. ಇದಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತೇಳಿ. ಅದು ಕೂಡ ಹೇಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಆಪ್ತರಿರೋದ್ರಿಂದ, ಕೆಪಿಸಿಸಿ ಖಜಾಂಚಿಯಾಗಿ ಕೂಡ ಕೆಲಸ ಮಾಡಿರೋದ್ರಿಂದ ಈ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ ಇಲ್ಲಿ ಈಗ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.